ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಹಸ್ತಕ್ಷೇಪ ಆರೋಪ ಸುಳ್ಳು ಅಂತ ರಾಜೀನಾಮೆಗೆ ಮುಂದಾಗಿದ್ರ ಜಾರ್ಜ್ ಅನ್ನುವಂತ ಪ್ರಶ್ನೆ ಎದುರಾಗಿತ್ತು. ಈ ಹಿಂದೆ ಈ ಸ್ಟೋರಿಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೂಡ ಕೊಟ್ಟಿದ್ರು ಮನನೊಂದು ಅಂತ ಒಂದು ಸುದ್ದಿ ಇತ್ತು. ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಆರೋಪನೇ ಸುಳ್ಳು ಅಂತ ಈಗ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಾರ್ಜ್ ಕೂಡ ತನ್ನ ಮೇಲಿರುವ ಆರೋಪವನ್ನು ಅಲ್ಲಗಳೆದಿದ್ದಾರೆ. ರಾಜೀನಾಮೆ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಕೂಡ ಸುಳ್ಳು, ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ, ಸುಳ್ಳು ಆರೋಪ ಅಂತ ಅವರದ್ದೇ ಸ್ಟೈಲಲ್ಲಿ ಈಗ ತಾನೇ ಮಾಧ್ಯಮಗಳಿಗೆ ಹೇಳಿ. ಇಂಧನ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರನ ಹಸ್ತಕ್ಷೇಪದಿಂದಾಗಿ ಕೆಜೆ ಜಾರ್ಜ್ ಬೇಜಾರು ಮಾಡಿಕೊಂಡು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿತ್ತು ಅಂತ ಹೇಳಲಾಗಿತ್ತು. ಆದರೆ ಈಗ ತನ್ನ ಮೇಲಿನ ಆರೋಪವನ್ನು ಕೆಜೆ ಜಾರ್ಜ್ ಅವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಅಲ್ಲಗಳೆದಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇದು ಏನು ಒಡಕನ್ನ ಬಿರುಕನ್ನ ಮುಚ್ಚುವ ತೇಪೆ ಹಚ್ಚುವ ಕೆಲಸನ ಅಥವಾ ನಿಜವಾಗ್ಲೂ ಅಷ್ಟೊಂದು ಸೀರಿಯಸ್ ಏನು ಇರಲಿಲ್ಲ ಪ್ರಕರಣ ಅನ್ನುವಂಥದ್ದ? ಯಾಕಂತಂದ್ರೆ ಏನೇ ಹಸ್ತಕ್ಷೇಪ ಮಾಡಿದ್ರು ಎಂಡ್ ಆಫ್ ದ ಡೇ ಕೆಜೆ ಜಾರ್ಜ್ ಅವರು ಬಹಳ ಸೀನಿಯರ್ ಲೀಡರ್, ಪ್ರಭಾವಶಾಲಿ ಲೀಡರ್. ಹಾಗಾಗಿ ಅವ್ರಿಗೇನು ಅದು ಅಂಥ ತೊಂದರೆ ಉಂಟು ಮಾಡುತ್ತೆ ಅಂತ ಮೇಲ್ನೋಟಕ್ಕೆ ಅನಿಸೋದಿಲ್ಲ. ಆದ್ರೆ ಒಳಗಡೆ ಏನಿದೆ ಮರ್ಮ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಏನಿದೆ ಅಪ್ಡೇಟ್ ಬಸವರಾಜ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಒಂದು ಬಹುತೇಕ ಸುದ್ದಿ ಆಗಿರ್ತಕ್ಕಂತಹದ್ದು ಯತೀಂದ್ರ ಅವರು ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಹೀಗಾಗಿ ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾದ್ರು ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ವಿಚಾರ ಬೆಳಕಿಗೆ ಬಂತು. ಆದ್ರೆ ಅದಲ್ಲ, ಆ ತರಹದ ಯಾವುದೇ ಬದಲಾವಣೆ ಆಗಿಲ್ಲ ಅಥವಾ ನಾನು ರಾಜೀನಾಮೆ ನೀಡಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಜಾರ್ಜ್ ಅವರೇ ಕೊಟ್ಟರು. ಇದಾದ ಬಳಿಕ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು, ಚಿಕ್ಕಮಗಳೂರಿನ ಎಸಿ ಸುದರ್ಶನ್ ಆಗಿರ್ತಕ್ಕಂಥವರು ಅವರ ಒಂದು ವರ್ಗಾವಣೆ ವಿಚಾರವಾಗಿ ಸಿಎಂ ಆಫೀಸ್ ವರ್ಸಸ್ ಜಾರ್ಜ್ ನಡುವೆ ಒಂದಷ್ಟು ಮನಸ್ತಾಪಗಳು ಬಂದಿದ್ದಾವೆ ಅನ್ನುವಂಥದ್ದು ವಿಚಾರ ಬೆಳಕಿಗೆ ಬಂತು. ಯಾಕಂದ್ರೆ ಅವರನ್ನ ಕೇಳದೆ, ಉಸ್ತುವಾರಿ ಸಚಿವರಾಗಿದ್ದಾರೆ ಚಿಕ್ಕಮಗಳೂರ್ದು ಕೆಜೆ ಜಾರ್ಜ್ ಅವರು, ಅವರನ್ನ ವಿಶ್ವಾಸಕ್ಕೆ ಪಡೆದೇ ಇದೊಂದು ವರ್ಗಾವಣೆ ಆಗಿದೆ ಸಿಎಂ ಆಫೀಸ್ನಿಂದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಚರ್ಚೆಯಲ್ಲಿತ್ತು. ಈಗ ಅದೆಲ್ಲವಕ್ಕೂ ಕೂಡ ಇತಿಶ್ರೀ ಆಡುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಸಿಎಂ ಹಾಗೂ ನನ್ನ ನಡುವಿನ ಸಂಬಂಧ ಬಹಳ ದಿನಗಳಿಂದ ಇರತಕ್ಕಂಥದ್ದು ಮತ್ತು ಈ ತರಹದ ಯಾವುದೇ ಘಟನೆಗಳಾಗಿಲ್ಲ, ನಾನು ಯಾರು ಯಾವುದೇ ಮುನಿಸ್ಕೊಂಡಿಲ್ಲ ಮತ್ತು ಯಾವುದೇ ಅಸಮಾಧಾನ ಇಲ್ಲ ಅನ್ನುವಂಥದ್ದು. ಮತ್ತೆ ಸಿಎಂ ನನ್ನ ನಡುವೆ ಸಂಬಂಧ ಹಿಂದಿನಿಂದಲೂ ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ ಅನ್ನುವಂಥದ್ದು. ಮತ್ತು ವರ್ಗಾವಣೆಯಲ್ಲಿ ಯಾವುದೇ ಹಸ್ತಕ್ಷೇಪವನ್ನ ಮಾಡಿಲ್ಲ, ಯತೀಂದ್ರ ಒಳ್ಳೆಯವರು ಅನ್ನುವಂತ ಒಂದು ಬಿರುದನ್ನು ಕೊಡುವ ಮೂಲಕ ಎದ್ದಿರ್ತಕ್ಕಂತಹ ಎಲ್ಲಾ ಗೊಂದಲಗಳಿಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮತ್ತು ತೆರೆ ಎಳೆಯುವ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಯಾವುದೇ ಅಸಮಾಧಾನ ಸಿಎಂ ಮತ್ತು ನನ್ನ ನಡುವೆ ಆಗಿಲ್ಲ, ಇದೆಲ್ಲವೂ ಕೂಡ ಕೇವಲ ಊಹಾಪೋಹ, ಮಾಧ್ಯಮಗಳ ಸೃಷ್ಟಿ ಅನ್ನುವಂಥದ್ದನ್ನ ಮಾಧ್ಯಮಗಳ ಮೇಲೆ ಬ್ಲೇಮ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ನಡೆದಿರೋದ್ರಿಂದ ಸಹಜವಾಗಿ ಇದು ಯಾವ ವಿಚಾರವಾಗಿ ಕೆಜೆ ಜಾರ್ಜ್ ಅವರು ಅಸಮಾಧಾನಗೊಂಡ್ರು ಅನ್ನುವಂಥದ್ದು ಬಹಳ ಪ್ರಮುಖ. ಆದ್ರೆ ಒಂದು ವಿಚಾರ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು, ಚಿಕ್ಕಮಗಳೂರಿನ ಎಸಿ ಸುದರ್ಶನ್ ಅವರ ವರ್ಗಾವಣೆ ವಿಚಾರವಾಗಿ ಮೊದಲು ಮನಸ್ತಾಪ ಆಗಿತ್ತು, ಆ ಬಳಿಕ ಅದು ಸರಿ ಹೋಗಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತದೆ. ಈಗ ಅದನ್ನ ತೇಪ ಹಚ್ಚು ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಮನಸ್ತಾಪ ಆಗಿಲ್ಲ ಸಿಎಂ ಹಾಗೂ ನನ್ನ ನಡುವೆ ಮತ್ತು ಯತೀಂದ್ರ ಹಾಗೂ ನನ್ನ ನಡುವೆ ಎಲ್ಲವೂ ಚೆನ್ನಾಗಿದೆ ಅನ್ನುವಂಥ ಮಾತನ್ನ ಈಗ ಜಾರ್ಜ್ ಅವರು ಹೇಳ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಮಾತನಾಡ್ತೀರಾ ಅಂತ ಕೇಳಿದಾಗ ಅದ್ಯಾಕೆ ಅಷ್ಟು ಸಿಡಿಮಿಡಿಗೊಳ್ತಾರೆ ಕೆಜೆ ಜಾರ್ಜ್ ಅವರು ಗೊತ್ತಿಲ್ಲ. ದಿನ ಮಾತಾಡ್ತೀವಿ ಅನ್ನೋಂಥದ್ದನ್ನ ಪತ್ರಕರ್ತರ ಮೇಲೆ ಸ್ವಲ್ಪ ಸಿಟ್ಟಾದ್ರು. ಬಹಳ ಖುಷಿಯಾಗಿ ಏನು ಅಂತದೆಲ್ಲ ಏನಿಲ್ಲ ಅಂತ ಹೇಳಿದ್ದು ಕಂಡು ಬಂದಿಲ್ಲ. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಮತ್ತೆ ಇನ್ನು ಯಾವೆಲ್ಲ ಸಚಿವರಿಗೆ ಈ ರೀತಿಯ ಅಸಮಾಧಾನಗಳು ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ವರ್ಗಾವಣೆ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗಳನ್ನ ಈ ಹಿಂದಿನಿಂದ ಹಿರಿಯ ಸಚಿವರದ್ದು ಇದ್ದೇ ಇದೆ. ಬಹಳ ಪ್ರಮುಖವಾಗಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಅಸಮಾಧಾನ ಇದ್ದೇ ಇದೆ. ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಕೂಡ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ವಿಚಾರವಾಗಿ ಶಾಸಕರು ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. 2 ವರ್ಷಕ್ಕೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಗಬೇಕಾಗಿತ್ತು, ಆದ್ರೆ 2.5 ವರ್ಷ ಕಳೀತಾ ಬಂದ್ರು ವರ್ಗಾವಣೆ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರು, ಸಚಿವರು ಕೂಡ. ಆದ್ರೆ ಒಂದು ಯತೀಂದ್ರ ಅವರ ಹಸ್ತಕ್ಷೇಪ ಇದೆ ಅನ್ನುವಂಥದ್ದು ಈ ಹಿಂದಿನಿಂದ ಆರೋಪಗಳು ಕೇಳಿ ಬರ್ತಾ ಇದಾವೆ. ಕೆಲ ಸಚಿವರು
ಆಫ್ ದ ರೆಕಾರ್ಡ್ ಅಲ್ಲಿ ಕೂಡ ಒಪ್ಕೊಳ್ತಾರೆ ಕೂಡ, ಹೌದು ಸಿಎಂ ಆಫೀಸ್ ನಿಂದನೇ ವರ್ಗಾವಣೆ ಆಗಬೇಕು ಮತ್ತು ಸಿಎಂ ಕಡೆಯಿಂದನೇ ವರ್ಗಾವಣೆ ಆಗಬೇಕು ಅನ್ನುವಂಥದ್ದು. ಆದ್ರೆ ಬಹಳ ಪ್ರಮುಖವಾಗಿ ಕ್ಯಾಮೆರಾ ಕಂಡ ತಕ್ಷಣ ಎಲ್ಲವನ್ನು ಕೂಡ ಉಲ್ಟಾ ಹೇಳ್ತಾರೆ. ಈ ಹಿಂದಿನಿಂದಲೂ ಕೂಡ ಈ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೆ. ಕಾಂಗ್ರೆಸ್ ನಾಯಕರ ಆರೋಪವನ್ನು ಮಾಡ್ತಾ ಇದ್ರು, ಸಚಿವರೇ ಆರೋಪ ಮಾಡಿದ್ರು. ಆದ್ರೆ ಈಗ ಮತ್ತೆ ಕೆಜೆ ಜಾರ್ಜ್ ಅವರ ಪ್ರಕರಣದಲ್ಲಿ ಈಗ ಈ ಒಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು, ಯತೀಂದ್ರ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅದನ್ನ ಈಗ ಮತ್ತೆ ಜಾರ್ಜ್ ಅವರೇ ಒಂದು ಅಲ್ಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಚರ್ಚೆಗೆ ಬರಬಹುದು. ಇದು ಹೈಕಮಾಂಡ್ ಗಮನಕ್ಕೂ ಕೂಡ ಹೋಗಿ ಈ ತರಹದ ವಿಚಾರಗಳಿದ್ರೆ ಒಂದಷ್ಟು ಸಿಎಂ ಆಫೀಸ್ ನಲ್ಲಿ ಅಥವಾ ಯತೀಂದ್ರ ಅವರ ಈ ಒಂದು ವರ್ಗಾವಣೆ ವಿಚಾರವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಅವರನ್ನ ಕಡಿವಾಣ ಹಾಕುವಂತ ಕೆಲಸಗಳು ಆಗಬಹುದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸುಳ್ಳು ಆರೋಪ, ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಸುಳ್ಳು ಆರೋಪ, ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಹಸ್ತಕ್ಷೇಪ ಆರೋಪ ಸುಳ್ಳು ಅಂತ ರಾಜೀನಾಮೆಗೆ ಮುಂದಾಗಿದ್ರ ಜಾರ್ಜ್ ಅನ್ನೋಂತ ಪ್ರಶ್ನೆ ಎದುರಾಗಿತ್ತು ಈ ಹಿಂದೆ. ಈ ಸ್ಟೋರಿಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೂಡ ಕೊಟ್ಟಿದ್ರು ಮನನೊಂದು ಅಂತ ಒಂದು ಸುದ್ದಿ ಇತ್ತು. ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಆರೋಪನೇ ಸುಳ್ಳು ಅಂತ ಈಗ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಾರ್ಜ್ ಕೂಡ ತನ್ನ ಮೇಲಿರುವ ಆರೋಪವನ್ನು ಅಲ್ಲಗಳೆದಿದ್ದಾರೆ. ರಾಜೀನಾಮೆ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಕೂಡ ಸುಳ್ಳು, ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ, ಸುಳ್ಳು ಆರೋಪ ಅಂತ ಅವರದೇ ಸ್ಟೈಲಲ್ಲಿ ಈಗ ತಾನೇ ಮಾಧ್ಯಮಗಳಿಗೆ ಹೇಳಿ. ಇಂಧನ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರನ ಹಸ್ತಕ್ಷೇಪದಿಂದಾಗಿ ಕೆಜೆ ಜಾರ್ಜ್ ಬೇಜಾರು ಮಾಡಿಕೊಂಡು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿತ್ತು ಅಂತ ಹೇಳಲಾಗಿತ್ತು. ಆದ್ರೆ ಈಗ ತನ್ನ ಮೇಲಿನ ಆರೋಪವನ್ನು ಕೆಜೆ ಜಾರ್ಜ್ ಅವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಅಲ್ಲಗಳೆದಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇದು ಏನು ಒಡಕನ್ನ ಬಿರುಕನ್ನ ಮುಚ್ಚುವ ತೇಪೆ ಹಚ್ಚುವ ಕೆಲಸನ ಅಥವಾ ನಿಜವಾಗ್ಲೂ ಅಷ್ಟೊಂದು ಸೀರಿಯಸ್ ಏನು ಇರಲಿಲ್ಲ ಪ್ರಕರಣ ಅನ್ನುವಂಥದ್ದ? ಯಾಕಂತಂದ್ರೆ ಏನೇ ಹಸ್ತಕ್ಷೇಪ ಮಾಡಿದ್ರು ಎಂಡ್ ಆಫ್ ದ ಡೇ ಕೆಜೆ ಜಾರ್ಜ್ ಅವರು ಬಹಳ ಸೀನಿಯರ್ ಲೀಡರ್, ಪ್ರಭಾವಶಾಲಿ ಲೀಡರ್. ಹಾಗಾಗಿ ಅವ್ರಿಗೇನು ಅದು ಅಂಥ ತೊಂದರೆ ಉಂಟು ಮಾಡುತ್ತೆ ಅಂತ ಮೇಲ್ನೋಟಕ್ಕೆ ಅನಿಸೋದಿಲ್ಲ. ಆದ್ರೆ ಒಳಗಡೆ ಏನಿದೆ ಮರ್ಮ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಏನಿದೆ ಅಪ್ಡೇಟ್ ಬಸವರಾಜ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಒಂದು ಬಹುತೇಕ ಸುದ್ದಿ ಆಗಿರ್ತಕ್ಕಂತಹದ್ದು, ಯತೀಂದ್ರ ಅವರು ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಹೀಗಾಗಿ ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾದ್ರು ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ವಿಚಾರ ಬೆಳಕಿಗೆ ಬಂತು. ಆದ್ರೆ ಅದಲ್ಲ, ಆ ತರಹದ ಯಾವುದೇ ಬದಲಾವಣೆ ಆಗಿಲ್ಲ ಅಥವಾ ನಾನು ರಾಜೀನಾಮೆ ನೀಡಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಜಾರ್ಜ್ ಅವರೇ ಕೊಟ್ಟರು. ಇದಾದ ಬಳಿಕ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು, ಚಿಕ್ಕಮಗಳೂರಿನ ಎಸಿ ಸುದರ್ಶನ್ ಆಗಿರ್ತಕ್ಕಂಥವರು ಅವರ ಒಂದು ವರ್ಗಾವಣೆ ವಿಚಾರವಾಗಿ ಸಿಎಂ ಆಫೀಸ್ ವರ್ಸಸ್ ಜಾರ್ಜ್ ನಡುವೆ ಒಂದಷ್ಟು ಮನಸ್ತಾಪಗಳು ಬಂದಿದ್ದಾವೆ ಅನ್ನುವಂಥದ್ದು ವಿಚಾರ ಬೆಳಕಿಗೆ ಬಂತು. ಯಾಕಂದ್ರೆ ಅವರನ್ನ ಕೇಳಿದೆ, ಉಸ್ತುವಾರಿ ಸಚಿವರಾಗಿದ್ದಾರೆ ಚಿಕ್ಕಮಗಳೂರ್ದು ಕೆಜೆ ಜಾರ್ಜ್ ಅವರು, ಅವರನ್ನ ವಿಶ್ವಾಸಕ್ಕೆ ಪಡೆದೇ ಇದೊಂದು ವರ್ಗಾವಣೆ ಆಗಿದೆ ಸಿಎಂ ಆಫೀಸ್ನಿಂದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಚರ್ಚೆಯಲ್ಲಿತ್ತು. ಈಗ ಅದೆಲ್ಲವಕ್ಕೂ ಕೂಡ ಇತಿಶ್ರೀ ಆಡುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಸಿಎಂ ಹಾಗೂ ನನ್ನ ನಡುವಿನ ಸಂಬಂಧ ಬಹಳ ದಿನಗಳಿಂದ ಇರತಕ್ಕಂಥದ್ದು ಮತ್ತು ಈ ತರಹದ ಯಾವುದೇ ಘಟನೆಗಳಾಗಿಲ್ಲ, ನಾನು ಯಾರು ಯಾವುದೇ ಮುನಿಸ್ಕೊಂಡಿಲ್ಲ ಮತ್ತು ಯಾವುದೇ ಅಸಮಾಧಾನ ಇಲ್ಲ ಅನ್ನುವಂಥದ್ದು. ಮತ್ತೆ ಸಿಎಂ ನನ್ನ ನಡುವೆ ಸಂಬಂಧ ಹಿಂದಿನಿಂದಲೂ ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ ಅನ್ನುವಂಥದ್ದು. ಮತ್ತು ವರ್ಗಾವಣೆಯಲ್ಲಿ ಯಾವುದೇ ಹಸ್ತಕ್ಷೇಪವನ್ನ ಮಾಡಿಲ್ಲ, ಯತೀಂದ್ರ ಒಳ್ಳೆಯವರು ಅನ್ನುವಂತ ಒಂದು ಬಿರುದನ್ನು ಕೊಡುವ ಮೂಲಕ ಎದ್ದಿರ್ತಕ್ಕಂತಹ ಎಲ್ಲಾ ಗೊಂದಲಗಳಿಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮತ್ತು ತೆರೆ ಎಳೆ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಯಾವುದೇ ಅಸಮಾಧಾನ ಸಿಎಂ ಮತ್ತು ನನ್ನ ನಡುವೆ ಆಗಿಲ್ಲ, ಎಲ್ಲವೂ ಕೂಡ ಕೇವಲ ಊಹಾಪೋಹ, ಮಾಧ್ಯಮಗಳ ಸೃಷ್ಟಿ ಅನ್ನುವಂಥದ್ದನ್ನ ಮಾಧ್ಯಮಗಳ ಮೇಲೆ ಬ್ಲೇಮ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ನಡೆದಿರೋದ್ರಿಂದ ಸಹಜವಾಗಿ ಇದು ಯಾವ ವಿಚಾರವಾಗಿ ಕೆಜೆ ಜಾರ್ಜ್ ಅವರು ಅಸಮಾಧಾನಗೊಂಡ್ರು ಅನ್ನುವಂಥದ್ದು ಬಹಳ ಪ್ರಮುಖ. ಆದ್ರೆ ಒಂದು ವಿಚಾರ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು, ಚಿಕ್ಕಮಗಳೂರಿನ ಎಸಿ ಸುದರ್ಶನ್ ಅವರ ವರ್ಗಾವಣೆ ವಿಚಾರವಾಗಿ ಮೊದಲು ಮನಸ್ತಾಪ ಆಗಿತ್ತು, ಆ ಬಳಿಕ ಅದು ಸರಿ ಹೋಗಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತದೆ. ಈಗ ಅದನ್ನ ತೇಪ ಹಚ್ಚು ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಮನಸ್ತಾಪ ಆಗಿಲ್ಲ ಸಿಎಂ ಹಾಗೂ ನನ್ನ ನಡುವೆ ಮತ್ತು ಯತೀಂದ್ರ ಹಾಗೂ ನನ್ನ ನಡುವೆ ಎಲ್ಲವೂ ಚೆನ್ನಾಗಿದೆ ಅನ್ನುವಂಥ ಮಾತನ್ನ ಈಗ ಜಾರ್ಜ್ ಅವರು ಹೇಳ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಮಾತನಾಡ್ತೀರಾ ಅಂತ ಕೇಳಿದಾಗ ಅದು ಯಾಕೆ ಅಷ್ಟು ಸಿಡಿಮಿಡಿಗೊಳ್ತಾರೆ ಕೆಜೆ ಜಾರ್ಜ್ ಅವರು ಗೊತ್ತಿಲ್ಲ. ದಿನ ಮಾತಾಡ್ತೀವಿ ಅನ್ನೋಂಥದ್ದನ್ನ ಪತ್ರಕರ್ತರ ಮೇಲೆ ಸ್ವಲ್ಪ ಸಿಟ್ಟಾದ್ರು.
ಬಹಳ ಖುಷಿಯಾಗಿ ಏನು ಯಾಂತದೆಲ್ಲ ಏನಿಲ್ಲ ಅಂತ ಹೇಳಿದ್ದು ಕಂಡು ಬಂದಿಲ್ಲ. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಮತ್ತೆ ಇನ್ನು ಯಾವೆಲ್ಲ ಸಚಿವರಿಗೆ ಈ ರೀತಿಯ ಅಸಮಾಧಾನಗಳು ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ವರ್ಗಾವಣೆ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗಳನ್ನ ಈ ಹಿಂದಿನಿಂದ ಹಿರಿಯ ಸಚಿವರದ್ದು ಇದ್ದೇ ಇದೆ. ಬಹಳ ಪ್ರಮುಖವಾಗಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಅಸಮಾಧಾನ ಇದ್ದೇ ಇದೆ. ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ವಿಚಾರವಾಗಿ ಶಾಸಕರು ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. 2 ವರ್ಷಕ್ಕೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಗಬೇಕಾಗಿತ್ತು, ಆದ್ರೆ 2.5 ವರ್ಷ ಕಳೀತಾ ಬಂದ್ರು ವರ್ಗಾವಣೆ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರು, ಸಚಿವರು ಕೂಡ. ಆದ್ರೆ ಒಂದು ಯತೀಂದ್ರ ಅವರ ಹಸ್ತಕ್ಷೇಪ ಇದೆ ಅನ್ನುವಂಥದ್ದು ಈ ಹಿಂದಿನಿಂದ ಆರೋಪಗಳು ಕೇಳಿ ಬರ್ತಾ ಇದಾವೆ. ಕೆಲ ಸಚಿವರು ಆಫ್ ದ ರೆಕಾರ್ಡ್ ಅಲ್ಲಿ ಕೂಡ ಒಪ್ಕೊಳ್ತಾರೆ ಕೂಡ, ಹೌದು ಸಿಎಂ ಆಫೀಸ್ನಿಂದನೇ ವರ್ಗಾವಣೆ ಆಗಬೇಕು ಮತ್ತು ಸಿಎಂ ಕಡೆಯಿಂದನೇ ವರ್ಗಾವಣೆ ಆಗಬೇಕು ಅನ್ನುವಂಥದ್ದು. ಆದ್ರೆ ಬಹಳ ಪ್ರಮುಖವಾಗಿ ಕ್ಯಾಮೆರಾ ಕಂಡ ತಕ್ಷಣ ಎಲ್ಲವನ್ನು ಕೂಡ ಉಲ್ಟಾ ಹೇಳ್ತಾರೆ. ಈ ಹಿಂದಿನಿಂದಲೂ ಕೂಡ ಈ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೆ. ಕಾಂಗ್ರೆಸ್ ನಾಯಕರ ಆರೋಪವನ್ನು ಮಾಡ್ತಾ ಇದ್ರು, ಸಚಿವರೇ ಆರೋಪ ಇದ್ರು. ಆದ್ರೆ ಈಗ ಮತ್ತೆ ಕೆಜೆ ಜಾರ್ಜ್ ಅವರ ಪ್ರಕರಣದಲ್ಲಿ ಈಗ ಈ ಒಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು, ಯತೀಂದ್ರ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅದನ್ನ ಈಗ ಮತ್ತೆ ಜಾರ್ಜ್ ಅವರೇ ಒಂದು ಅಲ್ಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಚರ್ಚೆಗೆ ಬರಬಹುದು. ಇದು ಹೈಕಮಾಂಡ್ ಗಮನಕ್ಕೂ ಕೂಡ ಹೋಗಿ ಈ ತರಹದ ವಿಚಾರಗಳಿದ್ರೆ ಒಂದಷ್ಟು ಸಿಎಂ ಆಫೀಸ್ನಲ್ಲಿ ಅಥವಾ ಯತೀಂದ್ರ ಅವರ ಈ ಒಂದು ವರ್ಗಾವಣೆ ವಿಚಾರವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಅವರನ್ನ ಕಡಿವಾಣ ಹಾಕುವಂತ ಕೆಲಸಗಳು ಆಗಬಹುದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸುಳ್ಳು ಆರೋಪ, ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಸುಳ್ಳು ಆರೋಪ, ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ.